ಎಸ್, ರವೀಂದ್ರ ರೇಷ್ಮೆ ಅವರೇ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಅನ್ನಿಸ್ತಾ? ಈಗ ಯಾರಿಗೂ ಮೈ ಚಳಿ ಅನ್ನೋದಿಲ್ಲೇ ಅಲ್ಲ. ಹೇಳಿಕೆ ಕೊಡುವಾಗ ಮಾಧ್ಯಮಗಳ ಕ್ಯಾಮ್ರಾಗಳ ಮುಂದೆ ಸ್ವಲ್ಪ ಅಳೆದು ತೂಗಿ ಮಾತಾಡಬೇಕು, ನೋಡ್ಕೊಂಡು ಮಾತಾಡಬೇಕು, ಏನಿಲ್ಲ, ಡೈರೆಕ್ಟೇ. ಯಾವ ರೀತಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಭಾರತ ಒಂದು ರಾಷ್ಟ್ರವೇ ಅಲ್ಲ, ಅದೊಂದು ಒಕ್ಕೂಟ, ವಿವಿಧ ರಾಜ್ಯಗಳ ಒಕ್ಕೂಟ ಅಂತಾರೆ. ಕರ್ನಾಟಕದಲ್ಲಿರೋ ಎರಡೂ ರಾಷ್ಟ್ರೀಯ ಪಕ್ಷಗಳು ಅವು ಪಕ್ಷಗಳೇ ಅಲ್ಲ, ವಿವಿಧ 3-4 ಬಣಗಳ ಒಕ್ಕೂಟಗಳು. ಒಂದು ಇಂಡಿಯಾ ಒಕ್ಕೂಟ ಇದೆ, ಒಂದು NDA ಒಕ್ಕೂಟ ಇದೆ ಕರ್ನಾಟಕದಲ್ಲಿ. ಆ ಮಟ್ಟಕ್ಕೆ ಅಂದರೆ ವ್ಯಕ್ತಿಗಳು ಪಕ್ಷಗಳಿಗಿಂತ ಬಲಿಷ್ಠರಾಗಿರೋದ್ರಿಂದ ಪಕ್ಷ ರಾಜಕಾರಣ ಎಷ್ಟರ ಮಟ್ಟಿಗೆ ಶಿಥಿಲಗೊಂಡಿದೆ ಅನ್ನೋದು ಎದ್ದು ಕಾಣ್ತಾ ಇದೆ ಇದು. ಆಮೇಲೆ ಇವರಂತೂ ಬರೀ ದೇವಸ್ಥಾನಕ್ಕೆ ಹೋಗೋದಷ್ಟೇ ಅಲ್ಲ, ಭಕ್ತಿ ಇದ್ದಲ್ಲಿ ಭಗವಂತ, ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತ ಪದೇ ಪದೇ ಹೇಳ್ತಾನೆ ಬಂದರು. ಕಳೆದ 2023 ಅಸೆಂಬ್ಲಿ ಫಲಿತಾಂಶ ಬಂದಾಗಿಂದ ಶಿವಕುಮಾರ್ ಅವ್ರನ್ನ ಹೇಳ್ತಾನೆ ಬಂದಿದ್ದರು. ಆಮೇಲೆ ಶಿವಕುಮಾರ್ ಅವರು SM ಕೃಷ್ಣ ಅವ್ರ ಕಾಲದಲ್ಲಿ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರು 2013ರಲ್ಲಿ ಅವ್ರನ್ನ ತಗೊಳ್ಳಿಲ್ಲ. 9 ತಿಂಗಳ ನಂತರ ಹಾಗೆ ಯಾರಿಗೋ ಒಳಗೆ ಬಂದರು. ಅವರು ಮತ್ತು ರೋಷನ್ ಬೇಗ್ ಇಬ್ಬರು 9 ತಿಂಗಳ ನಂತರ ಮಂತ್ರಿಮಂಡಲ ಸೇರ್ಪಟ್ಟು ಭಾಳ ಪರಿಶ್ರಮ ಪಟ್ಟು ಎಲ್ಲೆಲ್ಲಿಂದ ಒತ್ತಡ ಹಾಕಿಬಿಟ್ಟು ವರ್ಚುಲಿ ಹ್ಯಾಡ್ ಟು ಗೆಟ್ ಕ್ರಾಚ್ ಇನ್ ಟು ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸಿದ್ದರಾಮಯ್ಯ ಹ್ಯಾಡ್ ನಾಟ್ ಹ್ಯಾಪಿಲಿ ಸೆಲೆಕ್ಟೆಡ್ ಇಮ್ ಇನ್ ದಿ ಫಸ್ಟ್ ಸೆಷನ್ ಇಟ್ ಸೆಲ್ಫ್. ಸೊ ಪದೇ ಆ ಅನುಭವ ಆಗ್ತಾನೆ ಇದೆ. ಪ್ರತಿ ಸಾರಿ ಪರಿಶ್ರಮ ಪಡೋದು ನಾನು, ಪ್ರತಿಫಲ ಮತ್ತೊಬ್ಬರು ಸುಲಭವಾಗಿ ತೊಗೊಂಡ್ಬಿಡ್ತಾರೆ. ಬಟ್ ನನಗೆ ಪ್ರತಿಫಲ ಕೊಡಿ, ನಾನು ಮಾಡಿದ ಪರಿಶ್ರಮಕ್ಕೆ ಅಂದಾಗೆಲ್ಲ ನೂರಾರು ಅಡೆತಡೆಗಳು ಬರ್ತಾ ಇದೆ ಅಂತ ಬಹುಶಃ ಯಾವುದೋ ಈ ಹಂತದಲ್ಲಿ ದೆರ್ ಇಸ್ ಸಮ್ ಜಸ್ಟಿಫಿಕೇಷನ್ ಇನ್ ವಾಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಮೊನ್ನೆ ಅವ್ರು ವಿದೇಶ ಪ್ರವಾಸದಿಂದ ಬರ್ತಿರೋಂಗೆ ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಸ್ಕೀಮ್ಗಳ ಬ್ರ್ಯಾಂಡ್ ಅಂಬಾಸಡರ್ DK ಶಿವಕುಮಾರ್, ಕರ್ನಾಟಕ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತಂದ್ಬಿಟ್ಟು ಅಖಿಲ ಭಾರತ ಮಟ್ಟದಲ್ಲಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೈಕಮಾಂಡ್ ಘೋಷಣೆ ಮಾಡಿರೋದ್ರಿಂದ ಎಷ್ಟರ ಮಟ್ಟಿಗೆ DK ಶಿವಕುಮಾರ್ ಅನಿವಾರ್ಯತೆ ಹೈಕಮಾಂಡ್ಗೆ ಇವತ್ತಿಗಿದೆ ಅನ್ನೋದು ಕೂಡ ಎದ್ದು ಕಾಣ್ತಾ ಇದೆ. ಅದು ಭಾಳ ದೊಡ್ಡ ಸಂದೇಶವನ್ನು ಕಳಿಸ್ಲಿಕ್ಕೆ ಸಾಧ್ಯ. ನೋಡಿ, ಅದಾದ ಮರುಗಳಿಗೆಲ್ಲೇ ಇವರು ಡಾಕ್ಟರ್ G ಪರಮೇಶ್ವರ್ ಅವರು ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಕ್ಯಾನ್ಸಲ್ ಮಾಡಿಟ್ಟು ಡೈರೆಕ್ಷನ್ ಬಂತಲ್ಲಿಂದ, ಓರಲ್ ಡೈರೆಕ್ಷನ್ ಬಂತು. ಯಾವುದೋ ಒಂದು ಮಟ್ಟದಲ್ಲಿ, ಯಾಕಂದ್ರೆ ಸೀನಿಯಾರಿಟಿ ಲಿಸ್ಟ್ನಲ್ಲಿ DK ಶಿವಕುಮಾರ್ ಇವರು ಎಲ್ಲರಿಗಿಂತಲೂ ಸೀನಿಯರ್. ಉಳಿದವರೆಲ್ಲ ವಲಸಿಗರು ಮತ್ತೊಬ್ಬರು ಎಲ್ಲ ಇದ್ದಾರೆ. 1989 ಬಂದಿರೋರೆಲ್ಲ ಇದ್ದಾರೆ. 85ರಿಂದ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೆ ಅಧಿಕೃತವಾಗಿ MLA ಎಲೆಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದು 85ನಲ್ಲಿ DK ಶಿವಕುಮಾರ್. ಪರಮೇಶ್ವರ್ಗಿಂತ ಸೀನಿಯರ್ ಆ ರೀತಿ ನೋಡಿದ್ರು. ಎಕ್ಸೆಪ್ಟ್ ವೀರಪ್ಪ ಮೊಯ್ಲಿ ಅಂಡ್ ಖರ್ಗೆ ಅವ್ರು ಬಿಟ್ಟರೆ DK ಶಿವಕುಮಾರ್ ಸೀನಿಯಾರಿಟಿ ಲಿಸ್ಟಿಂದ ಅವರ ಪರಿಶ್ರಮ ದೃಷ್ಟಿ, ಸಂಘಟನೆ ದೃಷ್ಟಿ ನಾನೇ ಇಷ್ಟು ನಾನು ಅನಿವಾರ್ಯ ಆಗಿದ್ರು ಕೂಡ ನನಗೆ ಯಾಕೆ ಅಕ್ಸೆಪ್ಟೆನ್ಸ್ ಇಲ್ಲ ಅನ್ನೋ ಕೊರಗೆ ಅವ್ರಿಗೆ ಕಾಡ್ತಾರೆ. ನೋಡಿ, ದೇವಸ್ಥಾನ ಸುತ್ತಾಡುವಾಗಲೂ ಕೂಡ ಅವ್ರ ಮುಖಭಾವದಲ್ಲಿ ಖುಷಿ ಇರಲೇ ಇಲ್ಲ. ಒಂದು ದಟ್ಟವಾದ ಖಿನ್ನತೆ ಎದ್ದು ಕಾಣ್ತಾ ಇದೆ. ಒಂದು ಸಿಟ್ಟು, ರೋಷ, ಆಕ್ರೋಶ ಎದ್ದು ಕಾಣ್ತಾ ಇದೆ. ನಾನು ಪ್ರಶಾಂತ್ ಹಾಗೆ ಮಾತಾಡ್ಕೊಳ್ಳುವಾಗ ಅನ್ಸುತ್ತೆ 2 ವರ್ಷನೋ 2.5 ವರ್ಷನೋ ಒಂದು ಒಪ್ಪಂದ ಆಗಿದೆ. ಆ ದಿನಾಂಕ ಹತ್ತಿರ ಬರ್ತಾ ಇರೋದ್ರಿಂದ ಇಷ್ಟು ಚಟುವಟಿಕೆಗಳಾಗ್ತಾ ಇರೋದು. ಇದು ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ನಿಮಗೇನು ಅನ್ಸುತ್ತೆ? ಬಟ್ ಆದರೆ ಇದು ಇಲ್ಲೇನಾಗ್ತಾ ಇದೆ, ಆಯಿತು ಸಿದ್ದರಾಮಯ್ಯನವರು ಸೀಟ್ ಖಾಲಿ ಆಗೋದಿದೆ ಅಂತ ಇಟ್ಕೊಳ್ಳಿ. ಯಾರ್ಯಾರು ಟವಲ್ ಹಾಕಿದಾರೋ ಅವ್ರು ತಮ್ಮ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯವನ್ನು ಎಲ್ಲೂ ಹೇಳ್ತಾ ಇಲ್ಲ. ಜಾತಿವಾರು ಡಿನ್ನರ್ ಪಾರ್ಟಿ ಮಾಡ್ಕೊಂಡ್ಬಿಟ್ಟು ನಾನೇ ಅಭ್ಯರ್ಥಿ ಅಲ್ಲಿಗೆ ಬಂದು ನಿಲ್ಸಿ ರಾಜಕಾರಣ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಹಂಗೆ ಬಂದು ನಿಂತ್ಕೊಂಡಿದೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ರಾಜಕಾರಣ ಹಂಗೆ ಬಂದು ನಿಂತ್ಕೊಂಡಿದೆ. ದುರಂತ ಅದು. ಬಟ್ 2 ವರ್ಷನೋ 2.5 ವರ್ಷಕ್ಕೂ ಒಂದು ಒಪ್ಪಂದ ಆಗಿದೆ ಅನ್ನೋದರ ಸುಳಿವು ನಿಮಗೆ ಸಿಗ್ತಾ ಇಲ್ವಾ? ಈ ಬೆಳವಣಿಗೆಗಳು ಭಾಳ ಸ್ಪಷ್ಟವಾಗಿದೆ. ಹತ್ತಿರ ಬರ್ತಾ ಇದೆ. ದಟ್ ಕೌಂಟ್ ಡೌನ್ ಹ್ಯಾಸ್ ಸ್ಟಾರ್ಟೆಡ್. ಸಿದ್ದರಾಮಯ್ಯನವರು ಕೌಂಟ್ ಡೌನ್ ಶುರುವಾಗಿದೆ ಅಂತ ಅಂದ್ಬಿಟ್ಟು ಹೀಗಾಗ್ಬಿಟ್ಟು ಮೂಢ ಹಗರಣದಲ್ಲಾಗಲಿ, ವಾಲ್ಮೀಕಿ ಹಗರಣದಾಗಲಿ ಎಲ್ಲ ಕಡೆ ಈ DK ಶಿವಕುಮಾರ್ ಅವರ ಅಗೋಚರ ಹಸ್ತ ಇತ್ತು ಅಂತ ಹೊರಗಿನವ್ರು ಕೂಡ ಅನುಮಾನ ಬಂದಿದೆ. ಪಕ್ಷದ ಒಳಗಿರೋರ್ಗೂ ಅನುಮಾನ ಇದೆ. ಸಿದ್ದರಾಮಯ್ಯನವ್ರಿಗೆ ಇಕ್ಕಟ್ಟು ಸಿಗಿಸೋದ್ರಲ್ಲಿ DK ಶಿವಕುಮಾರ್ ಅವ್ರ ಪಾತ್ರ ಅಗೋಚರ ರೀಡಿಂಗ್ ಆಗಿರ್ಬೋದು. ಬಟ್ ನಾನು ಪ್ರಶಾಂತ್ ಮಾತಾಡ್ಕೊಳ್ಳೋದು ಸಿದ್ದರಾಮಯ್ಯನವ್ರ ಜೊತೆ ಯಾವುದೇ ಫ್ರಿಕ್ಷನ್ ಮಾಡಿಕೊಂಡು ಅಧಿಕಾರ ಪಡೆಯುವ ಉದ್ದೇಶ DK ಶಿವಕುಮಾರ್ಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ ನಮಗೆ. ಎಸ್, ರಮೇಶ್ ಬಾಬು ಅವರೇ, 2 ವರ್ಷನೋ 2.5 ವರ್ಷನೋ ಒಂದು ಒಪ್ಪಂದ ಆಗಿದೆ. ಡೇಟ್ ಹತ್ತಿರ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಆ್ಯಕ್ಟಿವಿಟಿ ಶುರುವಾಗಿದ್ದಾವೆ ಅಂತ ಬಹುತೇಕ ಮಾಧ್ಯಮಗಳು ಅವಾಗವಾಗ ಈ ಥರದ ಚರ್ಚೆಗಳನ್ನ ನಡೆಸ್ತಾ ಇದ್ದಾವೆ. ಇದೇನು ಮೊದಲಲ್ಲ. ಇಫ್ ಐ ಆಮ್ ಕರೆಕ್ಟ್, ನಿಮ್ಮಲ್ಲೇ ಇದು 3ನೇ ಸಲ ನಾನು ಇಂಥ ಚರ್ಚೆಗೆ ಬಂದಿರೋದು. ಸುವರ್ಣದಲ್ಲೇ ಸಿದ್ದರಾಮಯ್ಯವ್ರಿಗೂ DK ಅವ್ರಿಗೂ CM ಗಾದಿಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಇದೆ ಅಂತೇಳಿ ನಿಮ್ಮಲ್ಲೇ ಸುವರ್ಣದಲ್ಲೇ 3ನೇ ಸಲ ಚರ್ಚೆಗೆ ಬಂದಿದ್ದೇನೆ. ಇರಲಿ, ಇಟ್ ಈಸ್ ಕ್ವೈಟ್ ಕಾಮನ್. ಈಗ ನಾವು ಒಂದು ರೂಲಿಂಗ್ ಪಾರ್ಟಿ ಇದ್ದೇವೆ. ಸ್ವಾಭಾವಿಕವಾಗಿ ಈ ಥರದ ಚರ್ಚೆಗಳಾದಂಥ ಸಮಯದಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಅದು ತಪ್ಪು ಅಂತಲ್ಲ. ಇದು ಎಲ್ಲ ಇನ್ನೊಂದು ಭಾಳ ಸ್ಪಷ್ಟಪಡಿಸ್ತೇನೆ. ನಾಟ್ ಓನ್ಲಿ ಕಾಂಗ್ರೆಸ್ಸು, ರವೀಂದ್ರ ರೇಷ್ಮೆರವರು ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥವ್ರು ಸುದೀರ್ಘವಾದಂಥ ರಾಜಕೀಯ ಅನುಭವ ಇದೆ. ಪ್ರಶಾಂತ್ ನಾಥ್ರವರಿಗೆ ರಾಜಕೀಯ ಅನುಭವ ಇದೆ. ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, ಎಲ್ಲ ಪಕ್ಷಗಳಲ್ಲಿ ನೀವು ಜನಸಂಘದಿಂದ ಹಿಡಿದು ಇವತ್ತಿನ BJPವರೆಗೆ, ಆವತ್ತಿನ ಜನತಾ ಪಕ್ಷದಿಂದ ಜನತಾದಳ, JDS, JDU ಇವೆಲ್ಲ ಪಕ್ಷಗಳು ನೋಡಿದಾಗ ಎಲ್ಲ ಪಕ್ಷದಲ್ಲೂ ಈ ಥರದಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ.
ಅದು ಸ್ವಾಭಾವಿಕ, ತಪ್ಪು ಅಂತ ಅಲ್ಲ. ಮೊನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕಚೇರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಜೊತೆ ಇದ್ದರು, ಪರಮೇಶ್ವರ್ ಅವರಿದ್ದರು, ಸತೀಶ್ ಜಾರಕಿಹೊಳಿ ಅವರಿದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದರು, ಆನೇಕಲ್ MLA ಶಿವಣ್ಣವರಿದ್ದರು. ಭಾಳ ಸ್ಪಷ್ಟವಾಗಿ ಅವರು ಹೇಳಿಕೆಯನ್ನು ಕೊಟ್ಟರು. ನಮಗೆ ಮುಂದೆ ಇರ್ತಕ್ಕಂಥದ್ದು ಗಾಂಧಿ ಭಾರತದ ಕಾರ್ಯಕ್ರಮ ಏನು ಮನಮೋಹನ್ ಸಿಂಗ್ ಅವರ ನಿಧನದಿಂದ ಮುಂದೂಡಿದ್ದು, ಅದರ ಬಗ್ಗೆ ಚರ್ಚೆಗೆ ನಾನು ಡೆಲ್ಲಿಗೆ ಹೋಗಿದ್ದೆ. ಅದ್ರ ಬಗ್ಗೆ ಚರ್ಚೆ ಆಗಿದೆ. 21ಕ್ಕೆ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೇವೆ. 13ನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾರ್ಟಿ ಜನರಲ್ ಬಾಡಿ ಮೀಟಿಂಗ್ ಕರೀತಾ ಇದ್ದೀನಿ, ಮತ್ತು ಶಾಸಕಾಂಗ ಪಕ್ಷದ ಸಭೆ ಆಗ್ತಾಯಿದೆ. ಈ ಥರದ ಡಿನ್ನರ್ ಮತ್ತೊಂದು ಅವೆಲ್ಲ ಕ್ವೈಟ್ ಕಾಮನ್ನು, ಅವೆಲ್ಲ ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಅವರವರ ಬೇರೆ ದೃಷ್ಟಿಕೋನದಲ್ಲಿ ಮಾಡಿರ್ಬೋದು, ನನಗೆ ಮಾಹಿತಿ ಇಲ್ಲ. ಸೊ ಅದೇನು ಇಟ್ ಇಸ್ ನಾಟ್ ಎಗನೆಸ್ಟ್ ದ ಪಾರ್ಟಿ ಅಂತೇಳಿ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟರು. ಮತ್ತು ಯಾರು ಏನೇ ಹೇಳಿದ್ರು ಸಹ ಇವತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ದೇರ್ ಇಸ್ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಅವರು ಯಾವುದೇ ವಿಚಾರ ಇದ್ದರೂ ಸಹ, ಸರ್ಕಾರದ ವಿಚಾರ ಇರ್ಬೋದು, ಪಕ್ಷದ ವಿಚಾರ ಇರ್ಬೋದು, ಒಬ್ರಿಗೊಬ್ಬರು ಚರ್ಚೆ ಮಾಡಿಕೊಂಡೇ ಮಾಡೋಂಥದ್ದನ್ನ ಮಾಡ್ತಾಯಿದ್ದಾರೆ. ಅವತ್ತು ಸಹ ಬುಧವಾರ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ಕೊಂಡು DCM ಅವರು ಮುಖ್ಯಮಂತ್ರಿಗಳ ಜೊತೆ ಕೃಷ್ಣಾದಲ್ಲಿ ಜಾಯಿನ್ ಆಗಿ ನಕ್ಸಲರ ಸಮಾಜ ಪರಿವರ್ತನಾ ಒಂದು ಕಾರ್ಯಕ್ರಮ ಏನಿತ್ತು ಅದರಲ್ಲಿ ಸೇರುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಇವತ್ತೇನು ಚರ್ಚೆ ಆಗ್ತಾಯಿದೆ ಅದು ಬಹುತೇಕ ಅವರ ಒಂದು ಅನಿಸಿಕೆಗಳ ಮೇಲೆ ಅಥವಾ ಊಹಾಪೋಹಗಳ ಮೇಲೆ ಚರ್ಚೆ ಆಗ್ತಾಯಿದೆ ಬಿಟ್ಟರೆ ಪಕ್ಷದಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯ ಇಲ್ಲ. ನಿನ್ನೆನೂ ಸಹ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಂಥ ಮಹದೇವಪ್ಪನವ್ರು ಮಾತಾಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ, ರಾಜಣ್ಣವರು ಮಾತಾಡಿದ್ದಾರೆ. ಅದು ಪಕ್ಷದ ಒಂದು ಹಿನ್ನೆಲೆಯಲ್ಲಿ ಈ ಥರದ ಸಭೆಗಳಾಗಿದೆ ಬಿಟ್ಟರೆ ಪಕ್ಷಕ್ಕೆ ವಿರುದ್ಧವಾಗಿ ಯಾರೂ ಇಲ್ಲ. ಎಲ್ಲರೂ ಅವರ ಅಭಿಪ್ರಾಯ ಹೇಳೋದಕ್ಕೆ ಸ್ವತಂತ್ರ ಇದ್ದೀವಿ. ಒಂದೇನಂದರೆ ಯಾಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅದನ್ನು ನಿಲ್ಲಿಸಿದ್ರು ಅಂತ? ಇಲ್ಲ, ಒಂದು ನಿಮಿಷ, ನಿಲ್ಲಿಸಿದ್ದಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಮತ್ತು ಮಹದೇವಪ್ಪ ಅವರು ಹೇಳಿದ್ದಾರೆ. ಮುಂದೂಡಿ ಅಂದರು. ಮುಂದೂಡೋದಲ್ಲ, ಐ ವಿಲ್ ಕಮ್ ಅಂಡ್ ಜಾಯಿನ್, ವಿಲ್ ಚಾರ್ಟ್ ಔಟ್ ಅಂತೇಳಿ. ಹಿಂದೆ ಚುನಾವಣಾ ಪೂರ್ವದಲ್ಲಿ ಚಿತ್ರದುರ್ಗದಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಒಂದು ದೊಡ್ಡ ಸಮಾವೇಶ ಆಯಿತು. ಆ ಸಮಾವೇಶದಲ್ಲಿ ಕೆಲವೊಂದು ಇದನ್ನು ವಾಗ್ದಾನಗಳು, ಅಂದರೆ ಏನೇನು ನಾವು ಸರ್ಕಾರ ಬಂದರೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಕೆಲವನ್ನ ಪಕ್ಷದ ಪರವಾಗಿ ಹೇಳಿದರು. ಯಾಕೆಂದರೆ ಪರಮೇಶ್ವರ್ ಅವರೇ ನಮ್ಮ ಪ್ರಣಾಳಿಕಾ ಸಮಿತಿಯ ಚೇರ್ಮನ್ ಇದ್ದಾರೆ. ಅದಕ್ಕೆ ಏನಿವತ್ತು ಸರ್ಕಾರದಿಂದ ಇಂಪ್ಲಿಮೆಂಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸನದಲ್ಲಿ ಒಂದು ಸಭೆ ಆಯಿತು, ತುಮಕೂರಲ್ಲಿ ಒಂದು ಸಭೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ಆಗಿದೆ. ಅದು ಪಾರ್ಟಿ ನಿರ್ಧಾರ. ಅದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಭೆ ಹೆಂಗೆ ಆಯೋಜನೆ ಮಾಡಬೇಕು, ಯಾರನ್ನು ಕರಿಬೇಕು ಅನ್ನೋದು ಚರ್ಚೆ ಆಗಿದೆ. ಅದಕ್ಕೆ ಈಗ ಅವರು ಬರ್ತಾ ಇದ್ದಾರೆ, ಸುರ್ಜೇವಾಲಾರವರು ಜಾಯಿನ್ ಆಗ್ತಾರೆ. 13ನೇ ತಾರೀಕು ಅವರು ಇರ್ತಾರೆ ಇಲ್ಲಿ. ಮೊದಲು ನಮ್ಮ ಮುಂದೆ ಇರ್ತಕ್ಕಂಥದ್ದು 21ಕ್ಕೆ ಬೆಳಗಾವಿನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬೆಳಿಗ್ಗೆ ಸರ್ಕಾರಿ ಕಾರ್ಯಕ್ರಮ ಇರುತ್ತೆ, ಮಧ್ಯಾಹ್ನ ಪಕ್ಷದ ಕಾರ್ಯಕ್ರಮ ಇರುತ್ತೆ. ಅವೆರಡನ್ನೂ ಆದ್ಯತೆ ಕೊಟ್ಟು 13ನೇ ತಾರೀಕು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಶಾಸಕಾಂಗ ಸಭೆ ನಡೀತಾ ಇದೆ. ಇದೆಲ್ಲ ಆದಮೇಲೆ ಮತ್ತೆ ಈ ಥರದ ಏನಾದ್ರು ವಿಚಾರ ಇದ್ದರೆ AICC ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ. ನಾನು ಭಾಳ ಸಲ ಸ್ಪಷ್ಟಪಡಿಸಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.